ಮಚ್ ಹಿಡಿದು ರೀಲ್ಸ್ ಮಾಡಿ ನಂತರ ವಿವಾದವನ್ನ ಮೈಮೇಲೆ ಹೇಳ್ಕೊಂಡಂತಹ ರಿಯಾಲಿಟಿ ಶೋನ ಸ್ಟಾರ್ಸ್ ವಿನಯ್ ಗೌಡ ಮತ್ತು ರಜತ್ ಇಬ್ಬರನ್ನು ಕೂಡ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಈಗ ಸ್ಥಳ ಮಹಜರಿಗಾಗಿ ಬಸವೇಶ್ವರ ನಗರ ಪೊಲೀಸರು ಈ ಇಬ್ಬರನ್ನ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇಬ್ಬರು ಎಲ್ಲಿ ರೀಲ್ಸ್ ಮಾಡಿದ್ರು, ಅದಕ್ಕೆ ಬಳಸಿದಂತಹ ಪ್ರಾಪರ್ಟಿ ಏನು, ಇದೆಲ್ಲದರ ಒಂದು ಪರಿಶೀಲನೆಯನ್ನ ಮಾಡಲಾಗುತ್ತೆ. ಎಲ್ಲಿ ಶೂಟ್ ಮಾಡಿದ್ರು ಅಂತ, ಅದೇ ಶೂಟ್ ಮಾಡಿರುವಂತಹ ಸ್ಪಾಟ್ಗೆ ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ ಸ್ಥಳ ಮಹಜರನ್ನ ನಡೆಸೋ ಸಲುವಾಗಿ. ಮಚ್ ಹಿಡಿದು ರೀಲ್ಸ್ ಮಾಡಿದ ನಂತರದಲ್ಲಿ ಬಹಳಷ್ಟು ವೈರಲ್ ಕೂಡ ಆಯಿತು. ಆ ನಂತರ ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕೂಡ ಕಾರಣವಾಯಿತು. ನಂತರ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿ ರಾತ್ರೋರಾತ್ರಿ ಕಳಿಸ್ಬಿಟ್ಟಿದ್ರು. ರಿಯಾಲಿಟಿ ಶೋನ ಸ್ಟಾರ್ಸ್ ವಿನಯ್ ಮತ್ತು ರಜತ್ನ ಇವತ್ತು ಮಧ್ಯಾಹ್ನ ಇಬ್ಬರು ಕೂಡ ಠಾಣೆಗೆ ಬಂದರು. ಆ ನಂತರದಲ್ಲಿ ಪೊಲೀಸರು ವಶಕ್ಕೆ ಪಡೆದು ಇಬ್ಬರನ್ನ ಈಗ ಸ್ಥಳ ಮಹಜರಿಗಾಗಿ ಕರೆದುಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಇದ್ರಿ. ನಾಗರಭಾವಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಇಬ್ಬರನ್ನು ಕೂಡ ಸ್ಥಳ ಮಹಜರಿಗಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕಾರಣ ನಾಗರಭಾವಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಒಂದು ಟಿವಿ ಕಾರ್ಯಕ್ರಮದ ರಿಯಾಲಿಟಿ ಶೋ ಕೂಡ ಆಗ್ತಾ ಇತ್ತು. ಸೊ ಅದೇ ಸಲುವಾಗಿ ಅಲ್ಲಿ ಇವರಿಬ್ಬರು ಕೂಡ ಇದ್ದಂತಹ ಸಂದರ್ಭದಲ್ಲಿ ಈ ರೀಲ್ಸನ್ನು ಮಾಡಿದ್ರು. ಅದೇ ಸೆಟ್ ಪ್ರಾಪರ್ಟಿ, ಅದೇ ಕಾಸ್ಟ್ಯೂಮನ್ನು ಬಳಕೆ ಮಾಡಿ ನಾವು ರೀಲ್ಸನ್ನು ಮಾಡಿದ್ದು ಅಂತ ಅವರು ಹೇಳಿದ್ದಾರೆ. ಹಾಗಾದರೆ ಅವರು ಬಳಕೆ ಮಾಡಿದಂತಹ ಮಚ್ಚು ಅದು ಫೇಕಾ ಅಥವಾ ರಿಯಲ್ ಮಚ್ಚ, ಅದರ ಬಗ್ಗೆಯೂ ಕೂಡ ಈಗ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಈಗಾಗಲೇ ಅವರು ಒಂದು ಮಚ್ಚನ್ನು ಕೊಟ್ಟಿದ್ರು, ಫೈಬರ್ ಮಚ್ಚನ್ನು. ಪೊಲೀಸರು ಅದನ್ನು ತಾಳೆ ಹಾಕಿ ನೋಡಿದಾಗ ಎರಡೂ ಒಂದಕ್ಕೊಂದು ಮ್ಯಾಚ್ ಆಗಿಲ್ಲ. ಇದೆಲ್ಲದರ ವಿವರಣೆಯನ್ನು ಕೂಡ ಈಗ ಇಬ್ಬರಿಂದ ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅದರ ಸ್ಥಳ ಮಹಜರನ್ನ ಮಾಡ್ತಾರೆ. ಎಲ್ಲಿ ಶೂಟ್ ಮಾಡಿದಂತಹ ಸ್ಪಾಟ್ ಮತ್ತು ಅದಕ್ಕೆ ಬಳಕೆ ಮಾಡಿದಂತಹ ಕಾಸ್ಟ್ಯೂಮ್ ಮತ್ತು ಮಚ್ಚು ಇತ್ಯಾದಿ ಎಲ್ಲದರ ವಿವರಣೆಗಳನ್ನು ದಾಖಲು ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಬಸವೇಶ್ವರ ನಗರ ಠಾಣೆಗೆ ಇಬ್ಬರು ಒಟ್ಟೊಟ್ಟಿಗೆ ಬಂದರು. ಇಬ್ಬರು ಒಟ್ಟೊಟ್ಟಿಗೆ ರೀಲ್ಸ್ ಮಾಡಿ ತಗಲಾಕೊಂಡ್ರು. ಈಗ ಠಾಣೆಗೂ ಕೂಡ ಮಧ್ಯಾಹ್ನದ ನಂತರದಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಬಂದು ಪೊಲೀಸರ ಮುಂದೆ ಹಾಜರಾಗಿದ್ದಾರೆ. ಬೆಳಗ್ಗೆನೇ ಹಾಜರಾಗಬೇಕು ಅಂತ ಹೇಳಿದ್ರು ಕೂಡ ರಜತ್ ಮನೆಯಿಂದ ಹೊರಟು ಎಸ್ಕೇಪ್ ಆಗಿದ್ರು. ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಆನಂತರ ಎಲ್ಲಿ ಹೋದ್ರು, ಏನು ಯಾಮಾರಿಸ್ತಾ ಇದ್ದಾರಾ, ಪೊಲೀಸರನ್ನ ಆಟ ಆಡಿಸ್ತಾ ಇದ್ದಾರಾ ಅನ್ನುವಂಥ ಹಲವಾರು ಪ್ರಶ್ನೆಗಳಿತ್ತು. ಇವತ್ತು ಸಂಜೆ ಒಳಗಾಗಿ ಅವರು ಅಟ್ ಎನಿ ಕಾಸ್ಟ್ ಠಾಣೆಗೆ ಬರಬೇಕಾಗಿತ್ತು.